ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ನಿಮ್ಮ ಬಸವರಾಜ್. ಇದು ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದೊಳಗೆ ಒಂದು ಹೊಸ ವಿಷಯದ ಬಗ್ಗೆ ಮಾತನಾಡೋಣ. ಈ ವಿಡಿಯೋದಾಗ ನಾವು ಹೊಸ ವಿಷಯದ ಬಗ್ಗೆ ಮಾತನಾಡೋಣ ಅಂದದ್ದು ಅಪಾರ ಸಿಸ್ಟಮ್ ಮತ್ತು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂದ್ರೆ ABCID ಬಗ್ಗೆ ಮಾತನಾಡಬೇಕಂತ. ಅಂದ್ರೆ ಭಾರತದ ಶಿಕ್ಷಣ ವ್ಯವಸ್ಥೆ ಒಳಗೆ ಒಂದು ಕ್ರಾಂತಿಕಾರಿ ಬದಲಾವಣೆ ಅಂದ್ರೆ ತಪ್ಪಾಗಲಾರ್ದು. ಇದರೊಳಗೆ ನಾವು ಅಪಾರ ID ಮತ್ತು ABCID ಅಂದ್ರೆ ಏನು, ಅದರ ವ್ಯತ್ಯಾಸಗಳು ಏನದವು, ಉಪಯೋಗಗಳು ಏನದವು, ಇದು ಎದಕ್ಕೆ ಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ಸಂಪೂರ್ಣವಾಗಿ ತಿಳ್ಕೊಂಡ್ರೆ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತೈತಿ. ಕೊನೆವರೆಗೂ ನೋಡ್ರಿ, ಯಾಕಂದರೆ ಎಲ್ಲ ಸ್ಟೂಡೆಂಟ್ಗಳಿಗೂ ಇವು ಕಂಪಲ್ಸರಿಯಾಗಿ ಬೇಕೇ ಬೇಕು. ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದ್ರೆ, ಎಷ್ಟೋ ವಿದ್ಯಾರ್ಥಿಗಳಿಗೆ ಅಪಾರ ID ಅಂದ್ರೇನು, ABCID ಅಂದ್ರೇನು, ಅಪಾರ ID ಯಾರಿಗೆ ಬೇಕು, ABCID ಯಾರಿಗೆ ಬೇಕು ಅನ್ನೋದು ಇನ್ನೂವರೆಗೂ ಗೊತ್ತಿಲ್ಲ. ಸೊ ಹಾಗಾಗಿ ಆ ಕನ್ಫ್ಯೂಷನನ್ನು ಈಗ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. ಅಪಾರ ID ಅಂದ್ರೆ ಏನು? ಅಪಾರ ID ಅಂದ್ರೆ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಂತೇಳಿ. ಅಂದ್ರೆ ಇದು ವಿದ್ಯಾರ್ಥಿಗಳಿಗೆ ಅನನ್ಯ ಗುರುತಿನ ಸಂಖ್ಯೆಯಾಗಿದ್ದು ಇದನ್ನು ಭಾರತ ಸರ್ಕಾರ ಒದಗಿಸ್ತೈತಿ. ಇದು ವಿದ್ಯಾರ್ಥಿಗಳ ಸಂಪೂರ್ಣ ಶೈಕ್ಷಣಿಕ ವಿವರವನ್ನು ಟ್ರ್ಯಾಕ್ ಮಾಡುವಂಥ ಒಂದು ಗುರುತಿನ ಸಂಖ್ಯೆ. ಈಗಾಗಲೇ ನಾವು ಆಧಾರ್ ಕಾರ್ಡನ್ನು ನೋಡಿದ್ದೀವಿ. ಈ ಆಧಾರ್ ಕಾರ್ಡ್ ಥರನ ಇದು ಒಂದು ಶೈಕ್ಷಣಿಕವಾಗಿ ಅನನ್ಯವಾದದ್ದು, ವಿದ್ಯಾರ್ಥಿಗಳಿಗೆ ಒಂದು ಗುರುತಿನ ಸಂಖ್ಯೆ ಆಗೈತಿ. ಮತ್ತು ಇದು ಡಿಜಿ ಲಾಕರ್ ಮತ್ತು ABCIDಗೆ ಲಿಂಕ್ ಆಗಿರ್ತೈತಿ. ಶಿಷ್ಯವೇತನ ಅಂದ್ರೆ ಸ್ಕಾಲರ್ಶಿಪ್, ಪರೀಕ್ಷಾ ನೋಂದಣಿಗಳು, ಶೈಕ್ಷಣಿಕ ದಾಖಲೆಗಳಿಗೆ ಈ ಅಪಾರ ID ಹೆಲ್ಪ್ ಆಗುತ್ತೆ. ಇನ್ನು ಈ ABCID ಅಂದ್ರೆ ಏನು ಅನ್ನೋದನ್ನು ನೋಡೋಣ. ABCID ಅಂದ್ರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್. ಇದನ್ನು ವಿಶೇಷವಾಗಿ ವಿದ್ಯಾರ್ಥಿಗಳು UG ಮತ್ತು PG ಸ್ಟೂಡೆಂಟ್ಸ್ಗಳಿಗೆ ಬಳಸಲಾಗ್ತದೆ. ಇದು ವಿಶೇಷ ಗುರುತಿನ ಸಂಖ್ಯೆ ಹೌದು. ಒಬ್ಬ ವಿದ್ಯಾರ್ಥಿಯ ಶೈಕ್ಷಣಿಕ ಪ್ರಗತಿಯನ್ನು ಈ ABCID ಒಳಗೆ ಸಂಗ್ರಹ ಮಾಡೋಕೆ ಇದು ಸಹಾಯಕ ಆಗೈತಿ. ಮತ್ತು ಈ ABCID ಅನ್ನೋದು NEP 2020 ಅಂದ್ರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಅಡಿ ಒಳಗೆ ಬರ್ತೈತಿ. ವಿದ್ಯಾರ್ಥಿಗಳು ಪದವಿ ಕಾಲೇಜುಗಳಲ್ಲಿ ಶೈಕ್ಷಣಿಕ ಪ್ರಗತಿ ಮತ್ತು ಅವರ ವರ್ಗಾವಣೆ ಅಂದ್ರೆ ಅವರ TCಗಳನ್ನು ಟ್ರಾನ್ಸ್ಫರ್ ಮಾಡೋದಕ್ಕಾಗಿ ಈ ABCID ಹೆಲ್ಪ್ ಆಗುತ್ತೆ. ಮತ್ತು ಬಹು ಪ್ರವೇಶ ನಿರ್ಗಮನ ವ್ಯವಸ್ಥೆಗೆ ಇದು ಅಗತ್ಯ ಆಗಿದೆ ಅಂತೇಳಿ ಹೇಳ್ಬೋದು. ಈಗ ಈ ABCID ಮತ್ತು ಅಪಾರ ID ನಡುವೆ ಏನು ವಿಶೇಷತೆಗಳಿದಾವೆ, ಇವೆರಡರ ನಡುವೆ ಇರತಕ್ಕಂಥ ವ್ಯತ್ಯಾಸಗಳೇನು ಅನ್ನೋದನ್ನು ನೋಡೋಣ. ವಿಶೇಷತೆ ಒಳಗೆ ನಾವು ಇವೆರಡರ ಉದ್ದೇಶ ಏನು ಅನ್ನೋದನ್ನು ನೋಡೋದಾದ್ರೆ, ವಿದ್ಯಾರ್ಥಿಗೆ ಒಂದು ಶಾಶ್ವತವಾದ IDಯನ್ನು ಕೊಡ್ತೈತಿ. ಯಾವುದು? ಅಪಾರ ID. ABCID ಒಳಗೆ ಇದರ ಉದ್ದೇಶ ಏನಪ್ಪ ಅಂದ್ರೆ, ಶೈಕ್ಷಣಿಕ ಕ್ರೆಡಿಟ್ಗಳನ್ನು ಸಂಗ್ರಹಣೆ ಮಾಡೋಕ್ಕೆ ಈ ID ಉಪಯೋಗ ಐತಿ. ಇನ್ನು ಎರಡನೇದಾಗಿ ಯಾರಿಗೆ ಈ ಅಪಾರ ID ಮತ್ತು ABCID ಲಭ್ಯ ಅನ್ನೋದನ್ನು ನೋಡೋದಾದ್ರೆ, ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಅಪಾರ ID ಲಭ್ಯ ಆಗ್ತದೆ. ಮತ್ತು ABCID ಪದವಿ ಮತ್ತು ಆ ಪದವಿ ನಂತರದ ಶಿಕ್ಷಣದಲ್ಲಿ ಮುಂದುವರಿತಕ್ಕಂಥ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ. ಮತ್ತು ಸಂಗ್ರಹಿಸುವ ಮಾಹಿತಿಗಳೇನು, ಈ ಅಪಾರ ID ಮತ್ತು ABCID ಯಾವ ಮಾಹಿತಿಗಳನ್ನು ಸಂಗ್ರಹಣೆ ಮಾಡ್ತಾವಪ್ಪ ಅಂದರೆ, ಅಪಾರ ID ವೈಯಕ್ತಿಕ ಮತ್ತು ಶೈಕ್ಷಣಿಕ ವಿವರವನ್ನು ಸಂಗ್ರಹಣೆ ಮಾಡಿದರೆ, ABCID ಶೈಕ್ಷಣಿಕ ಪ್ರಗತಿಯನ್ನು ಅಂದರೆ ಶೈಕ್ಷಣಿಕ ಕ್ರೆಡಿಟ್ಸ್ಗಳನ್ನು ABCID ಸಂಗ್ರಹಣೆ ಮಾಡ್ತದೆ. ಇನ್ನು ಈ ಅಪಾರ ID ಮತ್ತು ABCID ಯಾವಾಗ ಬಳಕೆ ಆಗ್ತವೆ ಅನ್ನೋದನ್ನು ನೋಡೋದಾದ್ರೆ, ಅಪಾರ ID ಎಲ್ಲ ಶೈಕ್ಷಣಿಕ ದಾಖಲೆಗಳಿಗೆ ಬಳಕೆ ಆದ್ರೆ, ABCID ಶೈಕ್ಷಣಿಕ ಕ್ರೆಡಿಟ್ ಮತ್ತು ವರ್ಗಾವಣೆ ಶೈಕ್ಷಣಿಕ ಪ್ರಗತಿಗಾಗಿ ABCID ಹೆಲ್ಪ್ ಆಗ್ತದೆ. ಇನ್ನು ನಾವು ಇಷ್ಟೋ ತನಕ ತಿಳ್ಕೊಂಡಿರೋ ಮಾಹಿತಿ ಒಂದಾದ್ರೆ, ಈಗ ತಿಳ್ಕೊಳಕತ್ತಿರೋ ಮಾಹಿತಿ ಮತ್ತೊಂದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಈ ಅಪಾರ ID ಮತ್ತು ABCID ನಾವು ಎರಡು IDಯನ್ನು ನಾವಿಲ್ಲಿ ನೋಡಕತ್ತೀವಿ. ಈ ಎರಡೂ ID ಒಂದ್ರೊಳಗಣ ಅದಾವು, ಇವು ಎರಡು ಸಂಪರ್ಕನ ಹೊಂದ್ಯಾವು ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕು. ನೀವು ಡಿಜಿ ಲಾಕರ್ ಒಳಗೆ ಅಪಾರ ID ಅಥವಾ ABCID ಅಂತೇಳಿ ಸರ್ಚ್ ಮಾಡಿದ್ರಂದ್ರೆ ಎರಡೂ ಒಂದ್ರೊಳಗನ್ನ ನಿಮಗೆ ಕಂಡು ಬರ್ತಾವೆ. ಅದನ್ನು ನಾನು ನಿಮಗೆ ತೋರ್ಸಾಕತ್ತೀನಿ. ಈಗ ನಾವು ನಮ್ಮ ವೆಬ್ಸೈಟ್ ಓಪನ್ ಮಾಡಿ ಡಿಜಿ ಲಾಕರನ್ನು ಲಾಗಿನ್ ಮಾಡ್ಕೋತೀವಿ. ಡಿಜಿ ಲಾಕರ್ನ ಲಾಗಿನ್ ಮಾಡ್ಕೊಂಡ್ಮೇಲೆ ಅಲ್ಲಿ ಸ್ಟಾರ್ಟಿಂಗ್ ನಮಗೆ ಫಸ್ಟ್ ಆಪ್ಷನ್ ಒಳಗೆ ಕಾಣೋದು ಡಿಜಿ ಲಾಕರ್ದಾಗ ಅಪಾರ ID ಅಂದ್ರೆ ಆ ಅಪಾರ ID ಮ್ಯಾಲೆ ಮೆನ್ಷನ್ ಆಗಿದ್ರೆ ಕೆಳಗಡೆ ಅದು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತೇಳಿ ಮೆನ್ಷನ್ ಆಗಿರ್ತೈತಿ. ಸೊ ಈಗ ನಾವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂದ್ರೆ, ಈ ಅಪಾರ ID ಮತ್ತು ABCID ಎರಡೂ ಕೋ ಬ್ರ್ಯಾಂಡೆಡ್ ಕಾರ್ಡ್. ಈಗ ನಮ್ಮ ವಿಡಿಯೋ ಮೂಲಕ ನೀವು ಅಪಾರ ID ಮತ್ತು ABCID ಅಂದರೆ ಏನು, ಅವರ ವಿಶೇಷತೆಗಳೇನು, ಅವುಗಳ ವ್ಯತ್ಯಾಸಗಳೇನು, ಉಪಯೋಗಗಳೇನು ಅನ್ನೋದನ್ನು ನೋಡ್ಕೊಂಡ್ರಿ.
ಈಗ ಆಲ್ರೆಡಿ ABC ಐಡಿಯನ್ನು ಯಾವ ರೀತಿ ಕ್ರಿಯೇಷನ್ ಮಾಡಬೇಕು ಅಂತೇಳಿ ನಮ್ಮ ಚಾನಲ್ ಒಳಗೆ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೈತೆ. ಆ ವಿಡಿಯೋನೂ ಕೂಡ ನಿಮಗೆ ಈಗ ಲಭ್ಯ ಐತಿ. ಅಲ್ಲಿಂದ ನೀವು ಆ ವಿಡಿಯೋನ ನೋಡ್ಕೊಂಡು ABC ಐಡಿಯನ್ನು ಯಾವ ರೀತಿ ಕ್ರಿಯೇಷನ್ ಮಾಡ್ಕೋಬೇಕು PG ಮತ್ತು UG ಸ್ಟೂಡೆಂಟ್ಸ್ಗಳು ಅನ್ನೋದನ್ನು ನೀವು ನೋಡ್ಕೋಬೋದು. ಮತ್ತು ಇನ್ನು ಅಪಾರ್ ID ಬಗ್ಗೆ ಬಂದ್ರೆ ಅಪಾರ್ ಐಡಿಯನ್ನು ಈಗ ಆಲ್ರೆಡಿ ಸ್ಕೂಲ್ ಒಳಗೆ ಕ್ರಿಯೇಷನ್ ಮಾಡಕತ್ತಾರ. ಒಬ್ಬ ವಿದ್ಯಾರ್ಥಿ ಶಾಲೆಗೆ ದಾಖಲಾದ ತಕ್ಷಣ ಅವನ ಅಪಾರ್ ಐಡಿಯನ್ನು ಅದೇ ಶಾಲೆ ಒಳಗೆ ಕ್ರಿಯೇಷನ್ ಮಾಡಲಾಗ್ತದೆ. ಇತ್ತೀಚೆಗೆ ಈ ಅಪಾರ್ ಪೋರ್ಟಲ್ ಬಂದ ಮೇಲೆ ವಿದ್ಯಾರ್ಥಿಗಳದ್ದು ಆಧಾರ್ ಕಾರ್ಡ್ ಅಪ್ಡೇಷನ್ ನಡೆದೈತಿ. ಎಲ್ಲ ಶಾಲೆಗಳಿಗೂ ಪ್ರತಿಯೊಬ್ಬ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡುವುದು ಕಡ್ಡಾಯ ಅಂತೇಳಿ ಹೇಳಕತ್ತಾರ. ಸೊ ಈ ವಿಷಯನ ನಾವು ಮುಂದಿನ ವಿಡಿಯೋದೊಳಗೆ ಚರ್ಚೆ ಮಾಡೋಣ. ಹಾಗಾದ್ರೆ ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೇನೆ ರೀ. ನಮಸ್ಕಾರ, ಬಾಯ್ ಸ್ನೇಹಿತರೆ.